ವೆಲ್ಕಮ್ ಬ್ಯಾಕ್. ನೈಸ್ ಟೋಲ್ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಿದೆ. ನೈಸ್ ಟೋಲ್ ಕಟ್ಟಬೇಡಿ ಅಂತ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಈ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನೀವು ಕಾನೂನನ್ನ ಕೈಗೆತ್ಕೋಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡಿ. ಯಾವ FIR ಮಾಡಿದ್ರು ಹೆದರಬೇಕಾಗಿಲ್ಲ. ಯಾರು ಜನರಿಗಿಂತ ಆ ಕಂಪನಿ ದೊಡ್ಡದಲ್ಲ. ಯಾರು ಟೋಲ್ ಕಟ್ಟಬೇಡಿ, FIR ಆದರೂ ಸರಿ. ನೈಸ್ ಟೋಲ್ ಶುಲ್ಕದ ವಿರುದ್ಧ ದಳಪತಿ ಸಮರ. ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ನೈಸ್ ಟೋಲ್ ಶುಲ್ಕ ಅಕ್ರಮ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಯಾರು ಟೋಲ್ ಕಟ್ಟಬೇಡಿ, FIR ಆದರೂ ಸರಿನೇ ಅಂತ ದಳಪತಿ ಮತ್ತೊಮ್ಮೆ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ. ಇದರಿಂದ ಸವಾರರು ಚಾಲಕರು ಮತ್ತೊಮ್ಮೆ ಗೊಂದಲಕ್ಕೆ ಸಿಲುಕಿದ್ದಾರೆ. ಕೆಲವರು ಸರ್ಕಾರದ ಪರ ವಹಿಸಿದರೆ ಇನ್ನು ಕೆಲವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೈಸ್ ಟೋಲ್ ದರ ಹೆಚ್ಚಾಗಿದೆ. 23 ವರ್ಷಗಳಿಂದ ಕಟ್ಟಿದ್ದು ಸಾಲಲ್ವಾ ಅಂತ ಚಾಲಕರು ಸವಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಟ್ಟಲೇಬೇಕಾ? ಅದು ಇಲ್ಲಿ ಎಷ್ಟು 195 ರೂಪಾಯಿ ಇದ್ದಿದ್ದು 215 ರೂಪಾಯಿ ಮಾಡಿದ್ದಾರೆ. ಬರೀ ತಿಂಗಳು ಒಂದ್ಸತಿ ಏರ್ಸ್ಕೊಂಡೇ ಹೋಗ್ತಾ ಇದ್ದಾರೆ. ನೋಡ್ಬಿಟ್ಟು ಬಂದ್ ಮಾಡೋ ಥರ ಮಾಡಿಬಿಡಿ. ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಗಂಟ ಬೇಜಾನ್ ದುಡ್ಡು ಕಟ್ಟಾಗುತ್ತೆ. ಯಾರಿಗೆ ಮಾಡ್ತಾ ಇದೀವಲ್ಲ, ಮೊನ್ನೆಯಿಂದ ಗಲಾಟೆ ಮಾಡ್ತಾ ಇದ್ದಾರೆ ಬಂದ್ ಮಾಡೋಕ್ಕೆ. ಆದರೆ ಇನ್ ಕೆಲವರು ಸರ್ಕಾರ ಏನೇ ನಿಯಮ ಮಾಡಿದ್ರು ನಾವು ಪಾಲಿಸ್ತೀವಿ ಅಂದ್ರೆ ಸದ್ಯಕ್ಕೆ ಟೋಲ್ ಬಳಿ ಯಾರೂ ಕಿರಿಕ್ ಮಾಡ್ತಾ ಇಲ್ಲ ಅಂತ ಟೋಲ್ ಸಿಬ್ಬಂದಿ ಹೇಳಿದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಬೆನ್ನಲ್ಲಿ ಮತ್ತೇನಾದ್ರೂ ಇಲ್ಲಿ ಕಿರಿಕ್ ಆಗ್ತಿದೆ ಹೆಂಗೆ ಸರ್? ಇಲ್ಲಿ ಇಲ್ಲ, ಆ ಥರ ಯಾವುದೇ ತೊಂದರೆ ಇಲ್ಲ ಸರ್. ಆರಾಮಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಕೇಳ್ತಾರೆ, ಕೊಡಲೇಬೇಕು ಅಂದಾಗ ಕೊಟ್ಬಿಟ್ಟು ಹೋಗ್ತಾರೆ. ಏನು ಆ ಥರ ಕಿರಿಕ್ ಯಾವುದೂ ಇಲ್ಲ. ಸದ್ಯ ಟೋಲ್ ವಿಚಾರ ಗೊಂದಲದ ಗೂಡಾಗಿದೆ. ಸರ್ಕಾರ ಟೋಲ್ ವಿಚಾರದಲ್ಲಿ ಸಮಿತಿ ಮಾಡಿ ಕಾದು ಕುಳಿತಿದೆ. ಈ ನಡುವೆ ಕೆಲ ಸಂಘಟನೆಗಳು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ನೈಸ್ ಟೋಲ್ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ.